ನಾನಿಟ್ಟಿರೋ ಮುಹೂರ್ತಕ್ಕೆ ಮದ್ವೆ ಮಾಡಿಸಿದ್ರೆ ಆ ಭಗವಂತಂಗ್ ಕೂಡ ಇವರಿಬ್ರನ್ನ ಬೇರೆ ಮಾಡೋದಕ್ಕಾಗಲ್ಲ. 10,000 ಕೊಟ್ಟಿದ್ದಕ್ಕೆ ಪರ್ಫಾರ್ಮೆನ್ಸ್ ಸಾಕಾತಾಗೆ ಮಾಡ್ತಾ ಇದ್ದಾನೆ. ಇಲ್ಲ ಅಂದ್ರೆ ಇವರಿಬ್ರ ಜಾತಕ ಹೊಂದಾಣಿಕೆ ಆಗ್ತಾ ಇತ್ತಾ? ಭಗವಂತ, ನಾನು ಮೈಥಿಲಿಗ್ ಬಿಟ್ಟು ಬೇರೆ ಯಾವ ಹುಡುಗಿಗೂ ನನ್ನ ಮನ್ಸಲ್ಲಿ ಸ್ಥಾನ ಕೊಡಕ್ಕಾಗಲ್ಲ. ಮೈಥಿಲಿ ಸ್ಥಾನದಲ್ಲಿ ಇನ್ನೊಂದು ಹುಡುಗಿನ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ದಯವಿಟ್ಟು ಏನಾದ್ರೂ ಮಾಡಿ ಈ ಕಾರ್ಯಕ್ರಮ ನಿಲ್ಲೋ ಹಾಗೆ ಮಾಡೋ ಭಗವಂತ, ಪ್ಲೀಸ್. ನೀವು ಕೇಳಿದ್ ಲೀಲಾಕೃಷ್ಣ ಅವ್ರ ಮನೆ ಇದೇ ರೀ. 3ನೇ ತಿಂಗಳಲ್ಲೇ ಮಾತ್ರೆ ತಗೊಂಡು ಈ ಮಗುನ ತೆಗ್ಸಿದ್ದಿದ್ರೆ ಈ ಕಷ್ಟಗಳೇ ಇರ್ತಾ ಇರ್ಲಿಲ್ವಲ್ಲ ತುಳಸಿ. 25 ವರ್ಷಗಳಿಂದ ತಪ್ಪಿಸ್ಕೊಂಡು ತಿರುಗ್ತಾ ಇರೋ ಸರ್ಪ ನಮ್ಮವನು ಇವತ್ತು ನನ್ನ ಕೈಯಲ್ಲಿ ಸಾಯ್ತಾನೆ. ಬಾಮ. ಅಯ್ಯೋ, ನಾನ್ ಯಾಕೆ? ಆಗಿರೋ ಗಲಾಟೆಗೂ ನಂಗೂ ಯಾವುದೇ ಸಂಬಂಧನೂ ಇಲ್ವಲ್ಲ. ದಯವಿಟ್ಟು ನೀವೇ ಹೋಗಿ ಮಾತಾಡ್ಕೊಳ್ಳಿ. ಅವನ್ ಬಗ್ಗೆ ಸಾಕ್ಷಿ ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನೀನೇ ಕೊಟ್ಟಿದ್ಯಾ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲಮ್ಮ. ಇಲ್ಲ ಅಂದ್ರೆ ನಾನು ಯಾವುದೋ ನಕಲಿ ಫೋಟೋ ತಂದಿದ್ದೀನಿ ಅಂತ ಹೇಳ್ತಾರೆ. ಬಾಮ್ಮ. ಅಯ್ಯೋ ಸರ್, ನಾನು ಹೇಳೋದ್ ಕೇಳಿ. ಅಮ್ಮ, ಈ ಲಗ್ನ ಪತ್ರಿಕೆ ತಗೊಳ್ಳಿ. ಅಮ್ಮ, ಕ್ರೋಧಿನಾಮ ಸಂವತ್ಸರ, ಮಾಘ ಮಾಸ, ತದಿಗೆ, ಶುಕ್ರವಾರ, ಹಸ್ತ ನಕ್ಷತ್ರ ಪ್ರಯುಕ್ತ ತುಲಾ ಲಗ್ನದಲ್ಲಿ ವಿವಾಹದ ಮುಹೂರ್ತ ನಿಶ್ಚಯವಾಗಿದೆ. ಈಗ ಲಗ್ನ ಪತ್ರಿಕೆ ಬದಲಾಯಿಸ್ಕೊಳ್ಳಿ. ನಿಲ್ಸಿ. ಇವನೆಂಗ್ ಬಂದ ಇಲ್ಲಿಗೆ? ಇವನಿಗೆ ನನ್ನ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ಯಾರಯ್ಯ ನೀನು? ಈಗ ಇಲ್ಲಿ ಶುಭ ಕಾರ್ಯ ನಡೀತಾ ಇದ್ರೆ ಮಧ್ಯದಲ್ಲಿ ಬಂದು ನಿಲ್ಸೆ ಅಂತಿದ್ಯಾ? ನಾನು ಯಾರು ಅಂತ ನಿಮ್ಮ ಅಳಿಯಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನ್ನ ಕೇಳಿ, ನಾನು ಯಾರು ಅಂತ ಹೇಳ್ತಾನೆ. ಅಳಿ ಅಂದ್ರೆ ಏನತ್ತೆ? ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಇದಕ್ ಮುಂಚೆ ಎಲ್ಲೂ ಯಾವತ್ತೂ ನೋಡಿಲ್ಲ ಅತ್ತೆ. ಕೇಳಿಸ್ಕೊಂಡ್ರಲ್ಲ, ನಮ್ಮಣ್ಣ ನಿಮ್ಮನ್ನ ಯಾವತ್ತೂ ನೋಡೇ ಇಲ್ವಂತೆ. ಹಾಗಿರುವಾಗ ನೀವ್ ಯಾರು ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ನೋಡಿಲ್ಲ ಅಂತ ಹೇಳ್ದೆ, ನೋಡಿದೀನಿ ಅಂತ ಹೇಳ್ತಾನ ಅವನು. ಪರಮ ದುಷ್ಟ, ಪರಮ ನೀಚ ಅವನು. ಇಂಥವ್ರನ್ನ ಸಾಯಿಸಿದ್ರೆ ಪಾಪ ಹತ್ತಲ್ಲ. ಏಯ್ ಮೋಸ ಮಾಡಿದೆ ಅಂತ ಹೇಳೋ. ಬಿಡಿ ಸರ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಬಿಡಿ ಸರ್. ಬಿಡಿ ಸರ್. ಮೋಸ ಮಾಡಿದೆ ಅಂತ ಹೇಳೋ. ಕೇಳಿಸ್ಕೊಂಡಮ್ಮ, ನೋಡ್ದಮ್ಮ ಇವ್ರ ನಾಟಕ. ನಾನು ಯಾರು ಅಂತ ಗೊತ್ತಿಲ್ವಂತೆ. ಇವನು ಈ ತರ ಸುಳ್ಳು ಹೇಳ್ತಾನೆ ಅಂತಾನೆ ಅಮ್ಮ ನಿನ್ನ ನಾನು ಒಳಗೆ ಕರ್ಕೊಂಡ್ ಬಂದಿರೋದಮ್ಮ. ಹೇಳಮ್ಮ, ನಿಮ್ ಬ್ಯಾಂಕಲ್ಲಿರೋ ಲಾಕರ್ ರೂಮಿಂದ ನನ್ಗೇನ್ ತಂದ್ಕೊಟ್ಟೆ ಅಂತ ಇವ್ರಿಗೆಲ್ಲ ಅರ್ಥ ಆಗೋ ಥರ ಹೇಳಮ್ಮ. ಏನು ಏನ್ ಆ ಹುಡುಗಿ ಹೇಳೋದು ನಾವು ಕೇಳೋದು? ಏ ಮೈಥಿಲಿ, ನೀನ್ ಯಾವ ಕ್ಷಣದಲ್ಲಿ ನಮ್ ಜೀವನದಲ್ಲಿ ಕಾಲಿಟ್ಟೋ ಆ ಕ್ಷಣದಿಂದಾನೇ ನಮ್ಗೆ ಮನಶಾಂತಿ ಅನ್ನೋದೇ ಇಲ್ಲ.
ಅದಲ್ದೆ ನಮ್ ಮನೇಲಿ ನಡೆಯೋ ಪ್ರತಿ ಶುಭ ಕಾರ್ಯಕ್ಕೂ ಅಡ್ಡ ಬರ್ತಾನೆ ಇದ್ಯಾ, ಸಮಸ್ಯೆ ತರ್ತಾನೆ ಇದ್ಯಾ. ನಮ್ ಸಂತೋಷನ ಆನಂದನ ನಾಶ ಮಾಡೋದ್ ಬಿಟ್ಟು ನಿಂಗೆ ಬೇರೆ ಕೆಲ್ಸನೇ ಇಲ್ವಾ? ದಯವಿಟ್ಟು ನನ್ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಇವಾಗ ನಡೀತಾ ಇರೋ ಜಗಳಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಮ್ ಬ್ರಾಂಚಲ್ಲಿ ಈ ಸರ್ದು ಲಾಕರ್ ಇತ್ತು. ಆ ಲಾಕರ್ ಅಲ್ಲಿ ನಿಮ್ಮ ಅಳಿಯಂದ್ರ ಮದ್ವೆ ಫೋಟೋ ಇತ್ತು. ಏನು? ಇವರ್ ಲಾಕರ್ನಲ್ಲಿ ನಮ್ಮ ಯಜಮಾನ್ರು ಮದ್ವೆ ಫೋಟೋಗಳು. ಹೌದು, 25 ವರ್ಷಗಳಿಂದ ನಿನ್ ಗಂಡ ಮಾಡಿರೋ ದ್ರೋಹಕ್ಕೆ ಸಚಿವ ಸಾಕ್ಷಿಯಾಗಿ ಇಷ್ಟು ದಿನ ಬ್ಯಾಂಕ್ ಲಾಕರ್ ಅಲ್ಲಿತ್ತು. ಏನ್ ಮಾತಾಡ್ತಾ ಇದ್ದೀರಾ? ನಮ್ಮ ಯಜಮಾನ್ರು ದ್ರೋಹ ಮಾಡಿರೋದು ಅಂದ್ರೆ ಏನು? ಇಲ್ಲಿ ನೋಡು, ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮನ ನಿಲ್ಲಿಸೋದಕ್ಕೋಸ್ಕರ ಈ ಮೈಥಿಲಿ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಸಾಕು ನಿಲ್ಸಿ. ಇಷ್ಟು ತನಕ ಇದು ನನಗೆ ಸಂಬಂಧ ಪಡದೇ ಇರೋ ವಿಷಯ ಅಂತ ಸುಮ್ಮನೆ ಇದ್ದೆ. ಆದ್ರೆ ನೀವ್ ಹೇಳ್ತಾ ಇರೋ ಸುಳ್ಳು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಜ ಹೇಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಜಾನಕಮ್ಮ ಅವರೇ, ನಿಮ್ ಮಳಿಯಂದ್ರು ನಿಮ್ ಮಗಳನ್ನ ಮದ್ವೆ ಆಗೋದಕ್ಕೂ ಮುಂಚೆನೆ ಮತ್ತೊಂದು ಹುಡುಗಿನ ಮದ್ವೆ ಆಗಿದ್ರು. ಅದು ಅಲ್ಲದೆ ಅವ್ರನ್ನ ಪ್ರೆಗ್ನೆಂಟ್ ಮಾಡಿದ್ರು. ಆಮೇಲೆ ಆ ಹುಡುಗಿಗೆ ಕೈ ಕೊಟ್ಟು ಮೋಸ ಮಾಡಿ ನಿಮ್ ಮಗಳನ್ನ ಮದ್ವೆ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತ ನಿಮ್ ಮಳೆಯಂಗ್ ಹೇಳೋಕ್ ಹೇಳಿ. ಅಯ್ಯೋ ದೇವ್ರೆ, ಇವಳಿಗೆಲ್ಲ ನಿಜಾನು ಗೊತ್ತಾಗಿರೋ ಹಾಗಿದೆ. ಏನಪ್ಪ ಮಾಡ್ಲಿ ಈಗ? ಏಯ್, ನಾಲ್ಗೆ ಇದೆ ಅಂತ ಬಾಯ್ಗೆ ಬಂದ ಹಾಗೆ ಮಾತಾಡಿದ್ರೆ ಕೈನ ಬಳಸಿ ಕೈಯಲ್ಲೇ ಉತ್ತರ ಹೇಳ್ಬೇಕಾಗತ್ತೆ. ಹೌದು, ನಮ್ಮ ಯಜಮಾನ್ರು ದ್ರೋಹ ಮಾಡಿದ್ದಾರೆ ಅಂತ ಮದ್ವೆಗ್ ಮುಂಚೆನೆ ಒಂದ್ ಹುಡುಗಿನ ತಾಯಿ ಮಾಡಿದ್ದಾರೆ ಅಂತ ಹೇಳೋದಲ್ಲ, ಸಾಕ್ಷಿನ ತೋರಿಸ್ಬೇಕು. ಸಾಕ್ಷಿ? ನಾನ್ ಬಂದಿರೋದೆ ಆ ಸಾಕ್ಷಿನ ಎಲ್ಲಾರ್ಗೂ ತೋರ್ಸೋದಕ್ಕೆ. ನಿನ್ನ ಗಂಡ ಕಾಮದಿಂದ ಕುರುಡನಾಗಿ ಅಮಾಯಕಳಾದ ಹುಡುಗಿನ ಮದ್ವೆ ಹೆಸರಲ್ಲಿ ಮೋಸ ಮಾಡಿದ್ದಾನಂತ ಹೇಳೋದು. ಅಯ್ಯಯ್ಯೋ, ಈ ಫೋಟೋ ಲಾಕರ್ ಅಲ್ಲಿತ್ತ. ಅಷ್ಟಕ್ಕೂ ಲಾಕರ್ ಅಲ್ಲಿ ಯಾರಿಟ್ಟಿದ್ರು? ನೋಡಿದ್ರಲ್ಲ, ಈಗಾದ್ರೂ ನಿಮ್ ಮಳಿಯಂದ್ರು ಮಾಡಿರೋ ದ್ರೋಹ ಏನು, ಮೋಸ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ? ಇವಾಗ ನೀವೇನು ಉತ್ತರ ಕೊಡ್ತೀರಾ? ಹೊಳಿ ಅಂದ್ರೆ ನೀವು ಮದ್ವೆಗ್ ಮುಂಚೆನೆ ಒಂದ್ ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿ ನನ್ ಮಗಳಿಗೆ ನಂಬಿಕೆ ದ್ರೋಹ ಮಾಡಿದ್ರ? ಈ ಮನೆ ಗೌರವ ಮರ್ಯಾದೆನ ನೆಲಸಮ ಮಾಡ್ಬಿಟ್ರ? ಸುಹಾಸಿನಿ, ಅತ್ತೆ, ಈ ಜಾನಕಮ್ಮ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ ಹೊರತು ನಂಬಿಕೆ ದ್ರೋಹನ ಕ್ಷಮಿಸೋದಿಲ್ಲ. ಇಂಥವ್ರನ್ನ ಈ ಮನೇಲಿ ಒಂದು ಕ್ಷಣ ಅವ್ರ ಮಾತೆಲ್ಲ ನಂಬಡಿಯತ್ತೆ. ಅವ್ರು ಹೇಳ್ತಿರೋದೆಲ್ಲ ದೊಡ್ಡ ಸುಳ್ಳತ್ತೆ. ಅಷ್ಟಕ್ಕೂ ಆ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ. ಈ ಮೈಥಿಲಿಗೆ ಈ ಮದ್ವೆ ನಡೀತಿರೋದು ಇಷ್ಟ ಇಲ್ಲ ಅತ್ತೆ. ಅದಕ್ಕೆ ಈ ಮದ್ವೆ ನಿಲ್ಸೋದಕ್ಕೋಸ್ಕರ ನನ್ನ ಫೋಟೋನೆಲ್ಲ ಮಾರ್ಫಿಂಗ್ ಮಾಡಿಸಿ ಗ್ರಾಫಿಕ್ಸ್ ಮಾಡಿಸಿ ತಂದು ತೋರಿಸ್ತಾಳತ್ತೆ. ದಯವಿಟ್ಟು ಅವಳು ಮಾತು ನಂಬಿ ನನ್ನ ನಿಮ್ ಪವಿತ್ರವಾದ ಪಾದದಿಂದ ದೂರ ಮಾಡಬೇಡಿಯತ್ತೆ. ನಿಮ್ಮನ್ ಬಿಟ್ರೆ ನನಗ್ ಬೇರೆ ಇನ್ನೇನು ಗೊತ್ತಿಲ್ಲ ಅತ್ತೆ. ನನ್ನನ್ನು ಕಾಪಾಡಿಯತ್ತೆ. ಅತ್ತೆ, ಅಣ್ಣ ಹೇಳ್ತಾ ಇರೋದು
ನಿಜ ಇರ್ಬೇಕು ಅಂತ ಅನಿಸ್ತಾ ಇದೆ. ಅಮ್ಮ, ಮಾವನ್ ವಿರುದ್ಧ ಅಷ್ಟು ಕ್ಲಿಯರ್ ಆಗಿ ಸಾಕ್ಷಿ ಕಾಣಿಸ್ಬೇಕಾದ್ರೆ ಸಾಕ್ಷಿ ತಗೊಂಡ್ ಬಂದವ್ರನ್ನ ತಪ್ಪು ಅಂತಿದ್ದೀರಲ್ಲ? ಉತ್ತಮ್, ನೀನು ಅಮಾಯಕ, ನಿಂಗೇನು ಗೊತ್ತಾಗಲ್ಲ. ಸೈಲೆಂಟ್ ಆಗಿರು. ಹಾಗಲ್ಲ ಅಜ್ಜಿ. ಈಗೇನಂತೀರಾ ಅತ್ತೆ? ಅಮ್ಮ, ನನ್ ಗಂಡ ಮೋಸ ಮಾಡಿದ್ದಾರೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲಮ್ಮ. ಅವರು ನನ್ನನ್ ಬಿಟ್ಟು ಬೇರೆ ಹೆಂಗಸ್ರನ್ನ ಕಣ್ಣೆತ್ತಿ ಕೂಡ ನೋಡಲ್ಲಮ್ಮ. ಇವ್ರು ನೋಡ್ದೇನೆ ನನ್ನ ಸೋದರ ಸೊಸೆನ ಮದ್ವೆಗೆ ಮುಂಚೆ ತಾಯಿ ಮಾಡ್ತಾನ. ಪಾಪ ತುಗ್ಮು ಗರ್ಭಿಣಿಯಾಗಿ ಈ ಮನೆಗೆ ಬಂದಾಗ ಅವಳ ಕೂಡ ನುಂಗ್ಬಿಟ್ರಲ್ವಾ. ಹದ್ದು ಮೀರಿ ಮಾತಾಡ್ಬೇಡ. ನಾವು ಕೂಡ ಹದ್ದು ಮೀರಿ ಮಾತಾಡ್ಬೇಕಾಗತ್ತೆ. 25 ವರ್ಷದ ಹಿಂದೆ ಗರ್ಭಿಣಿಯಾಗಿ ನನ್ನ ಮನೆ ಬಾಗ್ಲಕ್ ಬಂದಾಗ್ಲೇ ನನಗೆ ಇವಳ ಮೇಲೆ ಅನುಮಾನ ಬಂತು. ಹೋಗ್ಲಿ ಬಿಡು, ತುಂಬ ಗರ್ಭಿಣಿ ಅಲ್ವಾ ಅಂತ ಅಯ್ಯೋ ಪಾಪ ಅಂತ ಹೆರಿಗೆ ಮಾಡ್ಸಿದ್ರೆ ನನ್ ಮನೆನೆ ಮುರಿದು ಬಿಟ್ಲು. 25 ವರ್ಷ ಆದ್ಮೇಲೆ ಇವಾಗ ಈ ಕೆಲ್ಸಕ್ ಬಾರದೆ ಇರೋ ಫೋಟೋ ಜೊತೆಗೆ ನೀನ್ ಬಂದು ಇನ್ನೂ ನನ್ ಮನೆನ ನಾಶ ಮಾಡ್ಬೇಕು ಅನ್ಕೋತಾ ಇದ್ಯಾ? ನೋಡಿ, ಇಂಥ ನಕಲಿ ಸಾಕ್ಷಿಗಳನ್ನ ತಗೊಂಡ್ ಬಂದು ನಂಬಿ ಅಂದ್ರೆ ಇಲ್ಲಿರೋರು ಯಾರು ದಡ್ರಲ್ಲ. ಇದು ನಕಲಿ ಸಾಕ್ಷಿ ಹೇಗಾಗತ್ರಿ? 25 ವರ್ಷದ ಹಿಂದೆ ತೆಗ್ದಿರೋ ಫೋಟೋ ಇದು. ಇಷ್ಟು ಕ್ಲಿಯರ್ ಆಗಿದ್ರು ಅಷ್ಟು ಸುಲಭವಾಗಿ ನಕಲಿ ಸಾಕ್ಷಿ ಅಂತ ಹೇಗ್ ಹೇಳ್ತೀರಾ ನೀವು? ಮುಚ್ಚಬಾಯ್, ಇದು ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯ. ಬಾಯ್ ಮುಚ್ಕೊಂಡು ಹೋಗ್ತಾ ಇರಲಿಂದ. ಇಲ್ ನೋಡಿ, ಈ ಫೋಟೋ ತೋರಿಸಿ ನಮ್ಮಣ್ಣ ತಪ್ಪು ಮಾಡಿದ್ದಾರೆ ಅಂದ್ರೆ ಯಾರು ನಂಬೋದಿಲ್ಲ. ನಮ್ಮನೇಲಿ ಅಷ್ಟೇ ಅಲ್ಲ, ಹೊರಗಡೆನೂ ಯಾರು ನಂಬೋದಿಲ್ಲ. ನಿಮ್ ಸೋದರ ಸೊಸೆಗೆ ನಂಬಿಕೆ ದ್ರೋಹ ಆಗಿದೆ ಅನ್ನೋದಾದ್ರೆ ಇನ್ನೇನಾದ್ರೂ ಬಲವಾದ ಸಾಕ್ಷಿನ ತಗೊಂಡ್ ಬನ್ನಿ, ಆಗ ನಂಬ್ತಾರೆ. ಕಣ್ಣೀರವ್ರಿಗೆ ತೋರಿಸ್ಬೋದು, ಕಣ್ಣಿದ್ದು ಕುರುಡನಾಗಿರೋರ್ಗೆ ಏನಂತ ತೋರ್ಸಕ್ಕಾಗುತ್ತೆ? ಆದ್ರೂ ಬರ್ತೀನಿ, ಬಲವಾದ ಸಾಕ್ಷಿ ಇಟ್ಕೊಂಡೇ ಬರ್ತೀನಿ. ಅವತ್ತು ಈ ಲೀಲಾ ಕೃಷ್ಣನಿಗೆ ನನ್ನ ಕೈಯಲ್ಲಿ ಸಾವು ತಪ್ಪಲ್ಲ. ಒಂದ್ ಹುಡುಗಿಗೆ ಅನ್ಯಾಯ ಆಗಿದೆ ಅಂದ್ರೆ ನೀವು ಕೂಡ ಹೆಣ್ಣೆ ಅಲ್ವಾ, ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡೆ. ಆದ್ರೆ ಸಾಕ್ಷಿ ಕಣ್ಮುಂದೆನೆ ಇದ್ರೂ ನಂಬ್ತಿಲ್ಲ. ನಿಮ್ ಅಳಿಯನ್ ಕೈಯಲ್ಲಿ ಮೋಸ ಹೋದ ಹೆಣ್ಣು ಯಾರು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಅವ್ರ ಶಾಪ ನಿಮ್ ಕುಟುಂಬಕ್ಕೆ ಖಂಡಿತ ತಟ್ಟತ್ತೆ. ಅವ್ರ ಮಗು ಏನಾದ್ರೂ ಬದುಕಿದ್ರೆ ನಿಮಗೆ ಬುದ್ಧಿ ಬರೋ ಹಾಗೆ ಅವರೇ ಮಾಡ್ತಾರೆ. ಯಾವಾಗ ನೋಡಿದ್ರು ಈ ರಾಕ್ಷಸಿ ಬರೋದು, ಈ ಮನೇಲಿ ಶುಭ ಕಾರ್ಯನೆಲ್ಲ ನಾಶ ಮಾಡೋದು. ಸರಿ ಸರಿ, ನೀವೀಗ ಲಗ್ನ ಪತ್ರಿಕೆ ಬದಲಾಯಿಸ್ಕೊಳ್ಳಿ. ಶುಭಪ್ರಭಾ ಅವರೇ, ಈಗ ಯಾವ್ದು ದುರ್ಮುಹೂರ್ತ ಇಲ್ಲ ತಾನೆ? ಲಗ್ನ ಪತ್ರಿಕೆ ಬದಲಾಯಿಸ್ಕೋಬಹುದಲ್ವಾ? ಬದಲಾಯಿಸ್ಕೊಳ್ಬೋದು. ಕ್ಷಮಿಸಿ ಅಮ್ಮ, ನೀವು ಅವರ ಅನುಮತಿ ಪಡ್ಕೊಳ್ದೆ ಲಗ್ನ ಪತ್ರಿಕೆ ಬದಲಾಯಿಸ್ಕೊಂಡ್ರೆ ಸರಿ ಹೋಗ್ತಾ ಇತ್ತು. ಆದ್ರೆ ನೀವೇನೋ ಕೇಳಿ ಅವರು ಅದಕ್ಕೆ ಉತ್ತರ ಹೇಳೋ ಅಷ್ಟರಲ್ಲಿ ದುರ್ಮುಹೂರ್ತ ಶುರುವಾಯಿತು. ಎಸ್, ಅಂದ್ರೆ ಆಲಸ್ಯಂ ಅಮೃತಂ ವಿಷಂ ಅನ್ನೋ ಹಾಗೆ ಶುಭ ಮುಹೂರ್ತ ದಾಟಿ ದುರ್ಮುಹೂರ್ತ ಶುರುವಾಗಿದೆ. ಈಗ ನೀವು ಲಗ್ನ ಪತ್ರಿಕೆ ಬದಲಾಯಿಸ್ಕೊಳ್ಳೋ ಹಾಗಿಲ್ಲ. ಸರಿ ಸರಿ, ಇನ್ಯಾವ ಕಾರ್ಯಕ್ರಮಗಳು ಬೇಡ, ಡೈರೆಕ್ಟ್ ಆಗಿ ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ಆಯ್ತು ಜಾನಕಮ್ಮನವ್ರೆ. ದೇವ್ರೆ, ಮೈಥಿಲಿ ಸಹಾಯದಿಂದ ಈ ಲಗ್ನ ಪತ್ರಿಕೆ ಶಾಸ್ತ್ರ ನಿಂತೋಯ್ತು. ಇನ್ನು ನಿಶ್ಚಿತಾರ್ಥದಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡಬೇಕು.
ಏಯ್ ನಾನ್ ಸೋದರ ಸೊಸೆ ಜೀವನನ ಹಾಳು ಮಾಡಿದ ಈ ಕುಟುಂಬ ಸರ್ವನಾಶ ಆಗ್ಬಿಡುತ್ತೆ. ನಿಜವಾಗ್ಲೂ ಹಾಳಾಗೋಗ್ತೀರಾ. ನೋಡ್ದಮ್ಮ, ಅವ್ರು ಹೇಳೋವಂತ ಮಾತುಗಳು, ಅವ್ರು ಆಡೋ ನಾಟಕಗಳು. ಒಬ್ಬ ವ್ಯಕ್ತಿ ಹೊಟ್ಟೆ ಉರಿದು ಅವ್ರ ಮನೆಗೆ ಬಂದು ಮಾತಾಡ್ತಿದ್ದಾರೆ ಅನ್ನೋ ಆಲೋಚನೆ ಕೂಡ ಇಲ್ದೆ, ಒಂದು ಹುಡುಗಿ ಜೀವನಕ್ಕೆ ಅನ್ಯಾಯ ಆಗೋಯ್ತು ಅನ್ನೋ ಬೇಜಾರು ಕೂಡ ಇಲ್ದೆ, ಬಲವಾದ ಸಾಕ್ಷಿ ತಗೋಬನ್ನಿ ಅಂತ ಎಷ್ಟು ನೀಚವಾಗಿ ಮಾತಾಡ್ತಿದ್ದಾರೆ. ಇಂಥವ್ರನ್ನ ಏನ್ ಮಾಡಿದ್ರು ಪಾಪ ಬರಲ್ಲಮ್ಮ. ರಾಮಬ್ರಹ್ಮ, ಹೌದು ರಾಮಬ್ರಹ್ಮನೇ ಇವನು. ಇವನ್ ಯಾಕೆ ಜಾನಕಮ್ಮನವ್ರ ಮನೆಗೆ ಬಂದಿದ್ದಾನೆ? ಇಲ್ಲಿ ನೋಡಿ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ಅನ್ಯಾಯ ಆಗಿರೋದು ನಿಜಾನೇ, ಅವ್ರ ದ್ರೋಹ ಮಾಡಿರೋದು ಕೂಡ ನಿಜಾನೇ. ಆದ್ರೆ ಅವರು ಈ ಫೋಟೋನ ನಂಬಲ್ಲ ಅಂತಿದ್ದಾರೆ. ಇನ್ನೂ ಏನಾದ್ರೂ ಸಾಕ್ಷಿ ಇದ್ರೆ ತಗೊಂಡ್ ಬನ್ನಿ. ಆಗ ಲೀಲಾ ಕೃಷ್ಣ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಹೊರಗಡೆ ಬರುತ್ತೆ. ಆಗ ನಿಮ್ ಸೋದ್ರ ಸೊಸೆಗೆ ಏನಾಯ್ತು, ಅವ್ರಿಗೆ ಹುಟ್ಟಿದ ಮಗು ಏನಾಯ್ತು ಅಂತ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ತುಂಬು ಗರ್ಭಿಣಿಯಮ್ಮ, ಅವಳ ಗಂಡನ್ನ ಹುಡ್ಕೊಂಡ್ ಬಂದ್ಲು. ಅವನಿಗೆ ಏನಾದ್ಲೋ ಗೊತ್ತಿಲ್ಲ, ಮನೆಗೂ ವಾಪಸ್ ಬಂದಿಲ್ಲ. ಅವಳಿಗೋಸ್ಕರ ಹುಡುಕ್ದೇ ಇರೋ ಊರೇ ಇಲ್ಲ, ಹುಡುಕ್ದೇ ಇರೋ ಬೀದಿ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಇವರೇ ಅವಳನ್ನ ಸಾಯಿಸಿರ್ತಾರಮ್ಮ. ಇವ್ರ ಕುಟುಂಬ ಮರ್ಯಾದೆ ಹೋಗುತ್ತೆ ಅಂತ, ಮರ್ಯಾದೆನೆಲ್ಲ ಸಮ ಆಗ್ಬಿಡುತ್ತೆ ಅನ್ನೋ ಭಯದಿಂದ ಅವಳನ್ನ ಸಾಯಿಸ್ಬಿಟ್ಟಿರ್ತಾರೆ. ಬೇಜಾರ್ ಮಾಡ್ಕೋಬೇಡಿ. ನೀವ್ ಅನ್ಕೊಂಡ್ ಹಾಗೆ ನಡೆದಿರ್ಬೇಕು ಅಂತ ಇಲ್ಲ. ದೇವ್ರಿದಾನೆ ಅನ್ನೋದಾದ್ರೆ ಆ ಲೀಲಾ ಕೃಷ್ಣ ಮಾಡಿರೋ ಪಾಪ ಕೊಟ್ಟಿದ್ ಮಗು ಇನ್ನೂ ಬದುಕೇ ಇರುತ್ತೆ. ಅವನ್ ಮಾಡಿರೋ ದ್ರೋಹಕ್ಕೆ ಸಜೀವ ಸಾಕ್ಷಿಯಾಗಿ ಎಲ್ಲೋ ಒಂದ್ ಕಡೆ ಬೆಳೀತಾ ಇರುತ್ತೆ. ಯಾವತ್ತೋ ಒಂದಿನ ಈ ಮನೆ ಒಳಗೆ ಕಾಲಿಡತ್ತೆ. ಅವ್ರ ತಾಯಿ ಸಾವಿ ಕಾರಣ ಆದ ಪ್ರತಿಯೊಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸಿ ಅವ್ರ ತಾಯಿಗೆ ನ್ಯಾಯ ಕೊಡಿಸ್ತಾರೆ. ಮೈಥಿಲಿ ಅವ್ರ ಹತ್ರ ಏನ್ ಮಾತಾಡ್ತಿರ್ಬೋದು? ಅಷ್ಟು ಬೇಜಾರಲ್ಲಿ, ಅಷ್ಟೊಂದು ಕೋಪದಲ್ಲಿ ಯಾಕೆ ರಿಯಾಕ್ಟ್ ಆಗ್ತಾ ಇದ್ದಾಳೆ? ಒಂದು ವೇಳೆ ರಾಮಬ್ರಹ್ಮಂಗೆ ಮೈಥಿಲಿನ ತನ್ನ ಸೋದರ ಸೊಸೆ ಮಗಳು ಅಂತ ಗೊತ್ತಾಯ್ತಾ? ಮೈಥಿಲಿ ಕೂಡ ತನ್ನ ಸ್ವಂತ ತಂದೆ ಯಾರು, ಸ್ವಂತ ತಾಯಿ ಯಾರು ಅಂತ ಗೊತ್ತಾಯ್ತಾ? ಅದಕ್ಕೆ ಎಷ್ಟು ಕೋಪದಿಂದ, ನೋವಿಂದ ಮಾತಾಡ್ತಾ ಇದ್ದಾಳೋ ಏನೋ. ಸರಿನಮ್ಮ, ಯಾವ ತಾಯಿ ಹೆತ್ತ ಮಗಳೇನೋ ಮತ್ತೊಬ್ಬ ತಾಯಿಗಾಗಿರೋ ಅನ್ಯಾಯ ತಿಳ್ಕೊಂಡು ಇಷ್ಟೆಲ್ಲ ನೋವು ಪಡ್ತಾ ಇದೆಯಾ ಅಂದರೆ ನಿಂದೆಷ್ಟು ಒಳ್ಳೆ ಮನಸ್ಸು ಅಂತ ಅರ್ಥ ಆಗುತ್ತಮ್ಮ. ಯಾಕೋ ಗೊತ್ತಿಲ್ಲ, ಆದರೆ ನಿನ್ನ ನೋಡಿದ್ರೆ ದೂರ ಆಗಿರೋ ನನ್ನ ಸೋದರ ಸೊಸೆನ ನೋಡ್ದಂಗೆ ಆಗುತ್ತಮ್ಮ. ನಿನ್ನ ಬಾಯಾರಿಕೆಯಿಂದ ನನ್ನ ಮೊಮ್ಮಗಳು ನನಗೆ ಸಿಗ್ಬೇಕು. ತಾತ ಅಂತ ಬಾಯಿ ತುಂಬ ಕರಿಬೇಕು. ಅವತ್ತಿನ ದಿನಕ್ಕೋಸ್ಕರ ನಾನು ಬದುಕ್ತಾ ಇದ್ದೀನಮ್ಮ. ಬೇಜಾರ್ ಮಾಡ್ಕೋಬೇಡಿ. ಆ ದೇವ್ರು ಖಂಡಿತವಾಗ್ಲೂ ನಿಮ್ಮ ಆಸೆನ ನೆರವೇರಿಸ್ತಾರೆ. ಸಾಕಮ್ಮ, ಸಾಕು. ಈ ಒಂದು ಮಾತಿಂದ ನಿಜವಾಗ್ಲೂ ನನಗೆ ಮೊಮ್ಮಗಳು ಸಿಕ್ಕಿದ್ಲು ಅನ್ನೋ ಅಷ್ಟು ಆನಂದ ಆಗ್ತಿದೆ ನನಗೆ. ಅಮ್ಮ, ನಿಜವಾಗ್ಲೂ ಬಲವಾದ ಸಾಕ್ಷಿ ಜೊತೆನೆ ಬರ್ತೀನಮ್ಮ. ಆಗ ಒಬ್ಬೊಬ್ಬ ವಿಷಯನ ನೋಡ್ಕೋತೀನಿ ನಾನು. ಹೋಗಿ ಬರ್ತೀನಮ್ಮ.
ಅವ್ರು ನಿಮಗ್ ಗೊತ್ತಾ? ಹಾಗ್ ನೋಡ್ತಾ ಇದ್ದೀರಾ? ಅವ್ರ್ಯಾರು ಅಂತ ನನಗೇಗಮ್ಮ ಗೊತ್ತಾಗ್ಬೇಕು? ಹೌದು, ಯಾರಮ್ಮ ಅವರು? ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಪ್ಪ. ಆ ಲೀಲಾ ಕೃಷ್ಣ ಅವ್ರ ಸೋದ್ರ ಸೊಸೆನ ಮದ್ವೆಗೂ ಮುಂಚೆನೆ ಬಸ್ರಿ ಮಾಡಿ ಓಡ್ ಹೋದಂತೆ. ತುಂಬಾ ಗರ್ಭಿಣಿಯಾಗಿದ್ದ ಅವ್ರ ಸೋದ್ರ ಸೊಸೆ ಲೀಲಾ ಕೃಷ್ಣನ ಹುಡ್ಕೊಂಡು ಈ ಮನೆಗ್ ಬಂದಿದ್ರಂತೆ. ಅಯ್ಯೋ, ಅದಾದ್ಮೇಲೆ ವಾಪಸ್ ಅವ್ರ ಮನೆಗ್ ಹೋಗ್ಲೇ ಇಲ್ವಂತೆ. ಈಗ್ಲೂ ಅವ್ರ ಸೋದ್ರ ಸೊಸೆಗೋಸ್ಕರ, ಅವ್ರಿಗೆ ಹುಟ್ಟಿರೋ ಮಗುಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇದಾರಂತಪ್ಪ.